ಈರಣ್ಣ, ನಿನಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಬಾರಪ್ಪ, ನಿನಗೂ ನಿಮ್ಮ ಕೃಷ್ಣನಿಗೂ ದೀರ್ಘ ದಂಡ ನಮಸ್ಕಾರಗಳು ಕಣಪ್ಪ. ಏನಪ್ಪ ಕೃಷ್ಣ ದೇವ್ರನ್ನ ಭೇಟಿಯಾಗಿ ಬಂದೇನಪ್ಪ, ಏನಂತ ವರ ಕೊಟ್ರಪ್ಪ ಕೃಷ್ಣ? ಅಣ್ಣ, ನಿನಗೆ ಗೊತ್ತಿಲ್ವಾ, ನಾನು ಕೃಷ್ಣನ ಪರಮ ಭಕ್ತ. ನಾನು ಕೇಳೋದ್ಕು ಮೊದ್ಲೇ ಕೃಷ್ಣ ನನಗೆಲ್ಲ ಕೊಟ್ಟಿದ್ದಾನ. ಹೌದೇನ್ಲ ಸಭಾದ್ ಕಣಪ್ಪ. ಬಹುಶಃ ದೇವ್ರು ಕೇಳದೇನೆ ಎಲ್ಲವನ್ನು ಕೊಟ್ಟಿರೋದು ಈ ಜಗತ್ನಲ್ಲಿ ನಿಂಗೊಬ್ಬನಿಗೆ ಅನ್ಸುತ್ತೆ ಕಳ್ಳೆ. ಅಲ್ಲ ಕಳ್ಳೆ, ನಿನ್ಗೇನು ಕೇಳ್ದೆ ಇಲ್ದಿದ್ರು ನನಗಾದ್ರೂ ಏನಾದ್ರೂ ಕೇಳ್ಕೊಂಡು ಬರ್ಬೇಕಾಗಿತ್ತಲ್ವೇನ್ಲ? ನಿನಗೆ ಏನ್ ವರ ಬೇಕು ಹೇಳು, ಕೇಳಕೊಂಡು ಬರ್ತೀನಿ. ಹೌದೇನ್ಲ? ಹಾಗಿದ್ರೆ ಒಂದು ಕೆಲ್ಸ ಮಾಡ್ಲೆ, ಒಂದು ದಿನದ ಮಟ್ಟಿಗೆ ಅವನ ಕೈಯಲ್ಲಿರೋ ಸುದರ್ಶನ ಚಕ್ರ ಈಸ್ಕೊಂಡು ಬಾರ್ಲ. ಯಾಕಡ ಚಕ್ರ ತಗೊಂಡು ಯಾವ ಯುದ್ಧಕ್ಕೆ ಹೋಗ್ಬೇಕಾಗಿದೆ? ಯುದ್ಧ ಗಿದ್ದ ಏನಿಲ್ಲ ಕೇಳೆ, ಬನ್ನೇರುಘಟ್ಟಕ್ಕೆ ಹೋಗಿ ಬರ್ಬೇಕಾಗಿತ್ತು. ಆದ್ರೆ ಹೋಗಕ್ಕೆ ಭಯ. ಯಾಕೆ ಅಂದ್ರೆ ಅಲ್ಲೊಂದು ಚಿರತೆ ಹಗ್ಲು ಹೊತ್ತಲ್ಲೇ ಜನರ ಮೇಲೆ ದಾಳಿ ಮಾಡ್ತಿದೆ ಅಂತೆ. ಅದಕ್ಕೆ ನೀನು ಈಸ್ಕೊಂಡು ಬಂದ್ರೆ ಈ ಸೂರ್ಯನಿಗೆ ಸುದರ್ಶನ ಚಕ್ರನ ಬಿಟ್ಟು ಫುಲ್ಲು ಕತ್ಲು ಮಾಡಿ ಆಮೇಲೆ ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ಕಣಪ್ಪ. ಅಣ್ಣ, ಇದ್ಯಾಕೋ ಜಾಸ್ತಿ ಆಯ್ತು ಅನ್ಸ್ತದೆ. ನಮ್ಮ ಕೃಷ್ಣನ ಬಗ್ಗೆ ಮತ್ತು ಚಕ್ರದ ಬಗ್ಗೆ ಹಿಂಗೆಲ್ಲ ಕಿಂಡಲ್ ಮಾಡಿದ್ರೆ ನಾನು ಸುಮ್ಕಿರಕಿಲ್ಲ ನೋಡು. ಲೇ, ನಿನ್ನ ಸೀಟ್ ಆಗ್ಬೇಡ ಕಳ್ಳೆ. ಈ ಚಿರತೆ ಹೋಗೋರ್ಗೆ ಬರೋರ್ಗೆ ತುಂಬಾನೇ ತೊಂದರೆ ಕೊಡ್ತಿದೆ ಕಳ್ಳೆ. ನೀನು ಚಕ್ರ ತಂದು ಕೊಡಕ್ಕಿಲ್ಲ ಅಂದ್ರೆ ಈ ಚಿರತೆ ಓಡ್ಸಕ್ಕೆ ಒಂದು ಐಡಿಯಾನಾದ್ರೂ ಕೊಡ್ಲ ಸಾಕು. ಒಂದು ಕೆಲಸ ಮಾಡ್ತೀನಿ ನಾವು, ಈ ಧರ್ಮಸ್ಥಳಕ್ಕೆ ಹೋಗಿ ಮಾಸ್ಕ್ ಮ್ಯಾನ್ ಕರ್ಕೊಂಡ್ ಬರ್ತೀನಿ. ನಿನ್ ಜೊತೆಗೆ ಅವನ್ನ ಕರ್ಕೊಂಡು ಹೋಗು. ಈ ಮಾಸ್ಕ್ ಮ್ಯಾನ್ ನೋಡಿದ್ರೆ ಸಾಕು, ಈ ಚಿರತೆ ಎದ್ನೋ ಬಿದ್ನೋ ಅಂತ ಓಡಿ ಹೋಗುತ್ತೆ. ಲೇ ಬೇಕು ಪೈ, ಈ ಮಾಸ್ಕ್ ಮ್ಯಾನ್ ಕಂಡ್ರೆ ಚಿರತೆ ಹಾಕ್ಲ ಓಡುತ್ತೆ. ಯಾಕೆಂದ್ರೆ ಬೋರ್ಡಿನಲ್ಲಿ ಮೆದ್ದಿಲ್ದಿರೋ ಈ ವ್ಯಕ್ತಿ ನಂಗೂ ಗೊಂಡಿ ತೋಡಿ ಬಿಡ್ತಾನೆ ಅಂತ ಕಣ್ಣಿಗೆ ಕಾಣ್ದಾಗೆ ಓಡ್ತಾನೋ. ಹೌದು ಕಳ್ಳ, ನೀನ್ ಹೇಳೋದ್ರಲ್ಲೂ ಸತ್ಯ ಐತೆ. ಹಾಗಿದ್ರೆ ತಡ ಯಾಕ್ಲ ನಡೀಲ, ಆ ಮಾಸ್ಕ್ ಮ್ಯಾನ್ ಎತ್ತಾಕಡೆ ಬರೋಣ. ನಡೀಲ ಧರ್ಮಸ್ಥಳಕ್ಕೆ. ಶಿವನೇ ಶಂಭುಲಿಂಗ.